ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್. ರಾಜ್ಯದ ಹಿರಿಯ ಮಹಿಳಾ ರಾಜಕಾರಣಿಯಾಗಿರುವಂತಹ BT ಲಲಿತಾ ನಾಯಕರವರು, ಮಾಜಿ ಸಚಿವೆ ಅವರು, ರಾಮಕೃಷ್ಣ ಹೆಗಡೆ, ದೇವೇಗೌಡರು, JH ಪಾಟೀಲರು, ಹಿಂದಿನ ಜೀವರಾಜ್ ಆಳ್ವ ಸೇರಿದಂಥ ಅನೇಕ ಹಿರಿಯ ರಾಜಕಾರಣಿಗಳ ಜೊತೆ ಜನತಾ ಪರಿವಾರದಲ್ಲಿ ರಾಜಕಾರಣ ಮಾಡಿದಂಥವರು. ಅವರಿಗೆ ಪ್ರಸ್ತುತ ರಾಜಕಾರಣ ಮತ್ತು ಈಗಿನ ರಾಜಕಾರಣ ಸ್ಥಿತಿಗತಿ ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತಾಡಿದ್ದಾರೆ. ಗಂಡಸರು ಹೆಂಗಸರನ್ನ ಶೋಷಣೆ ಮಾಡ್ತಾ ಇದ್ದಾರಾ, ಹೆಂಗಸರು ಗಂಡಸರನ್ನ ಶೋಷಣೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳನ್ನು ಒಂದಷ್ಟು ವಿವರವಾಗಿ BT ಲಲಿತಾನಕನವರು ಭಾಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ರಾಜಕಾರಣದ ಬಗ್ಗೆ ಅವರು ಕೊನೆಯವರೆಗೂ ಪೂರ್ತಿ ವಿಡಿಯೋನ ನೋಡಿ ಅವ್ರು ಏನು ಹೇಳಿದ್ದಾರೆ, ಏನು ಮಾತಾಡಿದ್ದಾರೆ ಅನ್ನೋ ಬಗ್ಗೆ. ನಮಸ್ಕಾರ. ನಮಸ್ಕಾರ. ತಾವು ಹಿರಿಯ ರಾಜಕಾರಣಿಗಳು, ಬಹಳ ಹಿಂದೆಯಿಂದನೂ ದೇವೇಗೌಡರ ಕಾಲದಲ್ಲಿ ಸಚಿವ ಸಂಪುಟದಲ್ಲೆಲ್ಲ ಕೆಲಸ ಮಾಡಿದ್ದೀರಿ. ಅವತ್ತಿನ ರಾಜಕಾರಣಕ್ಕೂ ಮೇಡಮ್, ತಮ್ಮ ಈಗಿನ ರಾಜಕಾರಣ, ಪ್ರಸ್ತುತ ನಡೀತಿರುವ ರಾಜಕಾರಣದ ತಮಗೆ ವ್ಯತ್ಯಾಸಗಳೇನಾದ್ರು ಕಾಣ್ತಾ ಇದೆ ಮೇಡಮ್? ಏನಾದ್ರು ಅದ್ರ ಬಗ್ಗೆ ತಾವೇನಾರು ಹೇಳಕ್ಕೆ ಇಷ್ಟಪಡ್ತೀವಿ? ಈಗ ಕೆಲವು ದಶಕಗಳ ಹಿಂದೆ, ಅಂದ್ರೆ ನಾವೆಲ್ಲ ಮಂತ್ರಿ ಆದ ಟೈಮ್ ಅಂದ್ರೆ 80ನೇ ದಶಕ, ಆ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆಯವರು, ದೇವೇಗೌಡರು, JH ಪಟೇಲ್, MP ಪ್ರಕಾಶ್, ಆಳ್ವ, ಸಿಂಧ್ಯಾ, ನಮ್ಮ ಗೋವಿಂದೇಗೌಡರು, ಮತ್ತೆ ರಮೇಶ್ ಕುಮಾರ್, ಇಂಥವರೆಲ್ಲ ಒಂದು ಸ್ವಲ್ಪ ರಾಜಕೀಯವಾಗಿ ಮಾನ ಮರ್ಯಾದೆ ಮತ್ತು ನಾಚಿಕೆ ಇವುಗಳನ್ನ ಇಟ್ಕೊಂಡಿದ್ರು. ನಾಚಿಕೆ ಯಾತಕ್ಕೆಂದ್ರೆ ಏನಾದ್ರೂ ನಮ್ಮಿಂದ ಆದ್ರೆ ಇದೇ ಹೆಂಗಪ್ಪ, ನಾವು ಇದನ್ನ ಜನಗಳಿಗೆ ಏನು ಉತ್ತರ ಕೊಡ್ಬೇಕಪ್ಪ ಅನ್ನುವಂಥದ್ದಿತ್ತು. ಭ್ರಷ್ಟಾಚಾರ ಯಾರು ಮಾಡ್ತಾರೆ ಅಂದ್ರೆ ಅವರು ಬಹಳ ಬೇಸರ ಪಡ್ತಿದ್ರು, ಇದು ಆಗ್ಬಾರ್ದು ಅಂತಿದ್ರು. ಒಳ ಮನಸ್ಸಿನಲ್ಲಿ ಇದಾಗ್ಲಿ ಅಂತ ಈಗೇನು ಬಯಸ್ತಾರಲ್ಲ ಅದಲ್ಲ. ಆ ರೀತಿಯಾಗಿ ಒಂದು ರೀತಿಯ ಶಿಸ್ತಿನ ಜೀವನ ಇತ್ತು. ರಾಜಕೀಯ ಅಂದ್ರೆ ನಾವು ಸೇವೆ ಮಾಡಕ್ಕೆ ಬಂದಿದೀವಿ, ನಾವು ಆಸ್ತಿ ಮಾಡಕ್ಕಲ್ಲ ಅನ್ನೋದಿತ್ತು. ಈಗಿನ ರಾಜಕಾರಣಿಗಳು ನಾವು ಸೇವೆ ಮಾಡಕ್ ಬಂದಿದೀವಿ ಅನ್ನೋದು ಸಂಪೂರ್ಣವಾಗಿ ಮರ್ತಿದ್ದಾರೆ. ಕೆಲವರು ಬಹಳ ಕಡಿಮೆ, ಬೆರಳೆಣಿಕೆ ಎಷ್ಟು ಜನ ಇದ್ದಾರೆ. ಒಳ್ಳೆಯವ್ರು ಇಲ್ವೇ ಇಲ್ಲ ಅಂತ ನಾನು ಹೇಳಲ್ಲ. ಈ ಜಗತ್ತಿನಲ್ಲಿ ಯಾವತ್ತೂ ಕೂಡ ಅರ್ಧಕ್ಕರ್ಧ ಒಳ್ಳೆಯವ್ರು ಇರ್ತಾರೆ, ಅರ್ಧ ಜನ ಸುಮಾರು ಇರ್ತಾರೆ. ಆದ್ರೆ ಈಗೇನಾಗಿದೆ ಅಂದ್ರೆ ಒಂದು 25% ಉಳಿದಿರಬಹುದು ಪ್ರಾಮಾಣಿಕರು. ಮತ್ತೆ ನಾನು ಈ ದೇಶಕ್ಕಾಗಿ ನಂದೇ ಆದಂತ ಒಂದು ಕೊಡುಗೆ ಕೊಡ್ಬೇಕಪ್ಪ, ನನ್ನ ಜೀವನ ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥ ರಾಜಕಾರಣಿಗಳು ಕಡಿಮೆ ಇದ್ದಾರೆ. ಏನಾದ್ರೂ ಮಾಡಿ ಆಸ್ತಿ ಭೂಮಿ ಮತ್ತೆ ಸಂಪತ್ತು, ರೆಸಾರ್ಟ್ ಮಾಡೋದು, ಈ ತರ ಬಂಗ್ಲೆಗಳು ಕಟ್ಸೋದೇ ನಮ್ಮ ಇದು ಅನ್ನೋ ರೀತಿಯಲ್ಲಿ ಇರೋದು ನಾನು ಕಾಣ್ತಿರುವಂತ ರಾಜಕಾರಣ. ನಾವು ರಾಜಕೀಯಕ್ಕೆ ಬರೋದೇ ಸುಲಿಗೆ ಮಾಡಕ್ಕೆ ಅನ್ನುವಂಥ ಮನೋಭಾವ ಇದೆಯಲ್ಲ, ಇದು ದೇಶದ ದುರಂತ. ಇದನ್ನ ನಾನು ಕಾಣ್ತಾ ಇದ್ದೀನಿ. ಬಹಳ ದುಃಖದ ವಿಷಯ ಇದು. ಓಕೆ ಮೇಡಮ್, ಈಗಿನ ಸರ್ಕಾರ, ಈ ಪ್ರಸ್ತುತ ಈಗ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಗ್ಯಾರಂಟಿ ಯೋಜನೆಗಳಾಗ್ಬೋದು, ಮಹಿಳೆಯರಿಗೆ ಭಾಗ್ಯಗಳು ಕೊಡೋದಾಗ್ಬೋದು, ಈ ಥರದ್ದೆಲ್ಲ ಮಾಡಿ ಒಂದಷ್ಟು ಸಾಮಾಜಿಕ ಚಿಂತನೆ ಅಂತ ಒಂದು ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಇದು ಸರ್ಕಾರ ಮುಂದೆ ಯಾವ ದಿಕ್ಕಲ್ಲಿ ಸಾಗುತ್ತೆ ಮೇಡಮ್? ಮುಂದೆ ಏನಾಗ್ಬೋದು ಈ ತರ ಆದಾಗ? ಮುಂದೆ ಏನು ಆಗಲ್ಲ. ಯಾಕೆ ಆಗಲ್ಲ ಅಂದ್ರೆ ಇವ್ರು ಮಾಡ್ತಿರೋದು ಸಮಾಜವಾದಿ ಗುಣದ ಈ ಗುಣಲಕ್ಷಣಗಳೆಲ್ಲ ಈಗೇನು ಎಲ್ರಿಗೂ ಹಂಚಿ ತಿನ್ನುವಂಥದ್ದಿದೆಯಲ್ಲ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋದು ಒಂದು ಸರ್ಕಾರದ ನೀತಿ ಆಗಿರ್ಬೇಕು. ಸಿದ್ದರಾಮಯ್ಯನಂತ ಒಬ್ಬ ಸಮಾಜವಾದಿ ಮನುಷ್ಯ, ಅವರು ಜನತಾದಳ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಏನಿರ್ಲಿ, ಅವರ ನೀತಿ ಏನಿದೆ ಅಂದ್ರೆ ಸಮಾಜವಾದಿ ನೀತಿ ಇದೆ. ಸಮಾಜವಾದಿ ನೀತಿ ಪ್ರತಿಯೊಬ್ಬನಲ್ಲೂ ಇರಬೇಕು. ಸಮಾಜವಾದ ಅಂದ್ರೇನೆ ಎಲ್ರಿಗೂ ನ್ಯಾಯ ಕೊಡೋದು. ಈಗ ಮಹಿಳೆಯರಿಗೆ ಫ್ರೀಯಾಗಿ ಬಸ್ ಅನ್ನ ಕೊಡುವಂಥದ್ದು ಇದೆಯಲ್ಲ, ಒಂದ್ 2,000 ರೂಪಾಯಿನೋ ಏನೋ ಉಚಿತವಾಗಿ ಕೊಡೋದಿದೆಯಲ್ಲ, ಅದು ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ನಾವೇನಂತೀವಿ, ನೀವು ಭಿಕ್ಷುಕ್ರಿ ಯಾಕ್ರಿ ಮಾಡ್ತೀರಾ ಜನಗಳನ್ನ, ನೀವು ಹಂಗ್ ಕೊಟ್ಟು ಇದ್ ಮಾಡ್ತೀರಾ, ಅವ್ರಿಗೆ ಏನಾದ್ರು ಕೆಲಸ ಕೊಡ್ರಿ ಅಂದ್ರೆ ವಯಸ್ಸಾದವ್ರಿಗೆ ಕೆಲಸ ಮಾಡಕ್ ಆಗ್ತಿರಲ್ಲ. ಮಹಿಳೆಯರು ಸಾಕಷ್ಟು ದುಡಿತಾರೆ, ಮನೇಲಿ ಬೇಕಾದಷ್ಟು ಕೆಲಸ ಮಾಡ್ತಾರೆ. ಹೊಲ ಮನೆ ಮಾಡೋರು ಹೊಲ ಮನೆ ಮಾಡ್ತಾರೆ, ಬೇರೆ ರೀತಿಯಲ್ಲಿ ಇರೋರು ಬೇರೆ ರೀತಿ ದುಡಿತಾರೆ. ಆದ್ರೆ ಅವರಿಗೆ ತಮ್ಮದೇ ಆದಂತ ದುಡ್ಡು ಸಿಗೋದು ಕಷ್ಟ ಇದೆ. ಈ ಹಣನ ಅವರು ಬಳಸ್ಕೊತಾರೆ. ಆಮೇಲೆ ಬಸ್ಗಳು ಉಚಿತವಾಗಿ ಮಾಡಿದ್ರು ಎಷ್ಟು ಅನುಕೂಲ ಆಗಿದೆ ಅಂದ್ರೆ, ಎಲ್ರು ಏನಂತಾರೆ, ಎಲ್ಲೆಲ್ಲೋ ಹೋಗ್ಬಿಡ್ತಾರೆ ಅಂತ. ಎಲ್ಲೆಲ್ಲೂ ಹೋಗಲ್ಲ, ಕೆಲಸ ಮಾಡೋರು ಇರ್ತಾರೋ, ಯಾವ್ದು ಗಾರ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾರೋ, ಇನ್ನೆಲ್ಲೋ ಇರುತ್ತೆ, ಮಾತೆತ್ತಿರೇ ದುಡ್ಡು ಬೇಕು. ಈಗ ಬಸ್ಸು ಯಾವ್ದ್ರಲ್ಲಿ ಹೋಗ್ಬೇಕಂದ್ರೂ ಕೂಡ ಅವ್ರಿಗೆ ದುಡ್ಡಿಲ್ಲ, ಹೊರಗೆ ಹೊರಡಕ್ಕಾಗಲ್ಲ. ಆದ್ರೆ ಈಗ ಹಂಗಲ್ಲ, ಆ ಕಾರ್ಡ್ ಇಟ್ಕೊಂಡ್ಬಿಡ್ತಾರೆ, ಹೋಗಿ ತಮ್ಮ ಕೆಲಸ ಮಾಡ್ಕೊಂಡ್ ಬರ್ತಾರೆ. ಆಗ ಅವ್ರಿಗೆ ಸಾಕಷ್ಟು ಉಳಿತಾಯ ಆಗುತ್ತೆ. ಇದರಿಂದ ನೆಮ್ಮದಿಯ ಬದುಕಿದೆ. ಆದ್ರಿಂದ ಈ ಗ್ಯಾರಂಟಿಗಳೇನಿದಾವೆ, ಅವು ಗ್ಯಾರಂಟಿ ಯಾವುದು ತಪ್ಪಲ್ಲ. ನನಗೆ ಒಬ್ಬ ಮನೆ ಹತ್ರ ಬಂದಾಗ ಕೇಳಿದೆ ನಾನು, ಏನಪ್ಪಾ ಹೆಂಗಿದೆ ಮೇಡಮ್, ಈಗ ಜಗಳ ಇಲ್ಲ ಮೇಡಮ್ ನಮ್ಮ ಮನೇಲಿ ಅಂತ. ಯಾಕೆಂದ್ರೆ ಬೆಳಿಗ್ಗೆ ಎದ್ರೆ ನಾವು ಹೊರಡಬೇಕು, ನೀನ್ ಏನು ಮಾಡ್ಕೊಡಲ್ಲ ಮನೇಲಿ ಅಂತ ಹೆಂಡತಿ ಜೊತೆ ಜಗಳ ಮಾಡ್ತಿದ್ದೆ. ಹೆಂಡತಿ ನಾನು ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು, ಯಾವಾಗ ಮಾಡ್ಲಿ ಅಂತಿದ್ಲು. ಈಗಿಲ್ಲ, ಇಂದಿರಾ ಕ್ಯಾಂಟೀನ್ ನಲ್ಲಿ 10 ರೂಪಾಯಿನೋ 5 ರೂಪಾಯಿ ಕೊಟ್ರೆ ನಮಗೆ ಸಿಕ್ಬಿಡುತ್ತೆ, ಟಿಫನ್ ಸಿಗತ್ತೆ, ಊಟ ಸಿಗತ್ತೆ. ಅದ್ ಮಾಡ್ಕೊಂಡು ನಮ್ ಕೆಲಸ ನಾವು ಮಾಡ್ತೀವಿ ಅಂದ್ರು. ಆಮೇಲೆ ಅಕ್ಕಿ ಕೊಡ್ತಾರಲ್ಲ, ಅದು ಕೂಡ ಅವ್ರಿಗೆ ಹೆಲ್ಪ್ ಆಗತ್ತೆ. ಮುಂದೆ ಮಕ್ಳಿಗೆ ಓದಿಸೋದು ಮಾಡೋದು ಎಲ್ಲದಕ್ಕೂ ಹಬ್ಬ ಹರಿದಿನ ಅವರು ಒಂದಿಷ್ಟು ಖುಷಿಯಿಂದ ಮಾಡ್ತಾರೆ, ಆ ಹಣ ಉಳಿತಾಯ ಮಾಡಿ. ಯಾಕೆಂದ್ರೆ ಹಬ್ಬ ಮಾಡೋ ಹಕ್ಕೇ ಇಲ್ಲ ಬಡವರಿಗೆ ಅನ್ನೋಂಗಾಗಿತ್ತು. ಯಾಕೆ ಎಲ್ಲಿ ಮಾಡ್ತಾರೆ ಹಬ್ಬ ಬಡವರು? ಎಷ್ಟೋ ಜನ ಇವತ್ತು ಊಟಕ್ಕಿಲ್ಲ.
ಅಂತ ಹೊತ್ತಿನಲ್ಲಿ ಈ ಗ್ಯಾರಂಟಿಗಳು ಒಂದಲ್ಲ ಒಂದು ರೀತಿಯಿಂದ ಕೈ ಹಿಡಿತಿದ್ದಾವೆ. ಈ ಸರ್ಕಾರ ಇರೋ ತನಕ ಇದನ್ನ ಮಾಡುತ್ತೆ, ಮುಂದೆಯೂ ಕೂಡ ಇದನ್ನು ಮುಂದುವರಿಸಬೇಕು ಯಾರಾದ್ರೂ ನ್ಯಾಯಸ್ಥರು ಬಂದ್ರೆ. ಇದಕ್ಕೆ ಉದಾಹರಣೆ ನಾನು ಒಂದು ಕೊಡ್ತೀನಿ. ದೆಹಲಿಯಲ್ಲಿ ಇವರು ಕೇಜ್ರಿವಾಲ್ ಎಲ್ಲದೂ ಉಚಿತ ಕೊಡ್ತಾರೆ, ಆಸ್ಪತ್ರೆಗಳು ಲಕ ಹೊಳಿತವೆ, ಅಷ್ಟರ ಮಟ್ಟಿಗಿದೆ, ಮತ್ತೆ ಲಂಚ ಇಲ್ಲ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆದ್ರೆ ನಾವಿನ್ನೂ ಒಳ್ಳೆ ರೀತಿಯಲ್ಲಿ ಬದುಕಬಹುದು. ಮೇಡಮ್, ಈಗ ನಾನು ಕೊನೆಯ ಪ್ರಶ್ನೆ ನಿಮಗೆ. ನೀವು ಮಹಿಳಾ ಹೋರಾಟದಲ್ಲಿ ಕೆಲಸ ಮಾಡಿರೋರು, ಸಾಮಾಜಿಕ ನ್ಯಾಯದಲ್ಲಿ ಹೋರಾಟ ಮಾಡಿರೋರು, ಮತ್ತು ಕೆಲವು ಹೋರಾಟದ ಚಿಂತನೆಗಳನ್ನು ಮಾಡಿದಂಥವ್ರು, ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನನಗೇನೋ ಅನಿಸ್ತಾ ಇದೆ ಮೇಡಮ್, ಮೇಲ್ನೋಟಕ್ಕೆ ಕ್ರೈಮ್ಗಳು ಇವೆಲ್ಲ ನೋಡಿದಾಗ ಮಹಿಳೆಯರಿಂದನೇ ಹೆಚ್ಚಿನ ಶೋಷಣೆ ಪುರುಷರಿಗೂ ಆಗ್ತಾ ಇದೆ. ಪುರುಷರು ಎಲ್ಲೂ ದನಿ ಎತ್ತ ಪರಿಸ್ಥಿತಿಲಿ ಇಲ್ಲ. ಏನಾದ್ರು ಪರಿಸ್ಥಿತಿ ಆದರೆ ಪುರುಷರೇ ಜೈಲ್ಗೆ ಹೋಗೋ ಪರಿಸ್ಥಿತಿಗಳು ಬಂದ್ಬಿಟ್ಟಿದೆ. ಪುರುಷರು ತಪ್ಪು ಮಾಡಿರ್ಬೋದು, ಆದರೆ ಮಹಿಳಾ ಶೋಷಣೆಗಳು ಕೂಡ, ಹೆಣ್ಮಕ್ಳು ಶೋಷಣೆ ಕೂಡ ನಡೀತಾ ಇದೆ. ತಮಗೆ ಯಾವ್ದಾರ ಗೊತ್ತಿರೋ ಘಟನೆ ಅಥವಾ ಉದಾಹರಣೆಗಳು, ಅಥವಾ ಅದು ನಿಜನಾ ಸುಳ್ಳ ಹೇಳಿ ಮೇಡಮ್ ನಿಮ್ಮ ಪ್ರಕಾರ? ಮಹಿಳೆಯರಾಗಿ ನಿಜ. ಯಾಕೆ ನಿಜ ಅಂದ್ರೆ, ಮಹಿಳೆ ಶತಮಾನಗಳಿಂದ ಶೋಷಿತಳಾಗಿದ್ಲು. ಗಂಡ ಸತ್ರೆ ಚೀತೆಗೆ ಹಾರಬೇಕು, ವಿಧವೆ ಆದ್ರೆ ಮುಂದೆ ಬರೋಂಗಿಲ್ಲ, ಅಮಂಗಳ, ಮತ್ತೆ ಹುಟ್ಟಿದಾಗ ತಂದೆ ವಶದಲ್ಲಿ ಆಮೇಲೆ ಇದು ಅಂತ ಮನುವಾದ ಇತ್ತು, ಗಂಡನ ವಶದಲ್ಲಿ ಆಮೇಲೆ ತಂದೆ ವಶದಲ್ಲಿ ಇರಬೇಕು, ಈ ತರ ಇಲ್ಲ. ಅದರಿಂದ ಪಾರ್ ಮಾಡೋದಕ್ಕೆ ಎಲ್ಲ ರಾಜಾ ರಾಮ್ ಮೋಹನ್ ರಾಯ್ ಅಂತ ಸಹಕಾರ ಕೊಟ್ಟಿದ್ದೆ. ಬ್ರಿಟಿಷರ ಕಾಲದಲ್ಲಿ ಇವರಿಗೆ ವೋಟಿನ ಹಕ್ಕು ಬಂತು. ಸ್ವಲ್ಪ ಮಹಾತ್ಮ ಗಾಂಧೀಜಿ ಅವರಿಂದ ಸ್ವಾತಂತ್ರ್ಯದಲ್ಲಿ ಪಾಲ್ಗೊಳ್ಳುವಂತದ್ದು ಒಂದು ಸ್ವಾತಂತ್ರ್ಯ ಸಿಕ್ತು. ಬರ್ತಾ ಬರ್ತಾ ಅವರು ವಿದ್ಯೆನೂ ಕಲ್ತರು. ಅವ್ರಿಗೇನ್ ಗೊತ್ತಾಯ್ತಂದ್ರೆ, ನಾವು ಬಹಳ ಶೋಷಣೆಗೆ ತುಳಿತಕ್ಕೆ ಒಳಗಾಗಿದ್ದೀವಿ ಅಂತ ಯಾರು ಅರ್ಥ ಮಾಡ್ಕೊಂಡ್ರು ಹೆಣ್ಮಕ್ಳು, ಅವ್ರೇನ್ ಮಾಡಿದ್ರು, ತಿರುಗಿ ಬಿದ್ದಾಗ ಗೌರ್ಮೆಂಟ್ ಏನ್ ಮಾಡಿತ್ತು, ಇವರಿಗೆ ತೊಂದರೆ ಇದೆ, ಏನಿದ್ರು ಮಹಿಳಾವಾದದಲ್ಲೇ ತೀರ್ಮಾನ ಆಗ್ಬೇಕೆಲ್ಲ. ಪುರುಷ ತಪ್ಪು ಮಾಡ್ಲಿ, ಮಹಿಳೆ ತಪ್ಪು ಮಾಡ್ಲಿ, ಮಹಿಳೆಗೆ ಶಿಕ್ಷೆ ಆಗ್ಬಾರ್ದು ಅನ್ನುವಂತ ಒಂದು ಕಾನೂನು ತಂದ್ರು. ಹಾಗಾಗಿ ಅವಳಿಗೆ ತುಂಬಾನೇ ಸಹಕಾರ ಸಿಕ್ತು. ಈ ಸಹಕಾರದ ದುರುಪಯೋಗ ಆಗುತ್ತೆ. ಯಾಕಾಗತ್ತಂದ್ರೆ, ಅವಳು ಮನುಷ್ಯಳು. ಹೇಗೆ ಪುರುಷರು ತಪ್ಪು ಮಾಡ್ತಾರೋ, ಹೇಗೆ ಮಠ ಮಂದಿರಗಳು ತಪ್ಪು ಮಾಡ್ತಾವೋ, ಹೇಗೆ ಸರ್ಕಾರಗಳು ತಪ್ಪು ಮಾಡ್ತಾವೋ, ಅದೇ ರೀತಿಯಲ್ಲಿ ಮಹಿಳೆ ಕೂಡ ತಪ್ಪು ಮಾಡ್ತಾಳೆ. ಮನುಷ್ಯ ಅಂದ್ರೆ ತಪ್ಪಾಗತ್ತೆ. ಅಂತ ತಪ್ಪು ಆಗ್ತಾ ಇದೆ ಇವತ್ತು. ಯಾರು ಜಾಸ್ತಿ ಮಾಡ್ತಾ ಇದ್ದಾರೆ? ಹೌದು. ಯಾಕಾಗತ್ತಂದ್ರೆ, ಅವಳಿಗೆ ದುರಾಸೆ ಬಂತು. ಅವನು ನನ್ನ ಗಂಡ ಅತ್ತೆ ಮಾವ ಇರಬಾರ್ದಲ್ಲಿ ನನ್ನ ಹತ್ರ ನನಗ್ ಬಂದ್ ಹೇಳೋದು. ಅವ್ರು, ಮೇಡಮ್ ನಾನು ಎಲ್ಲಿ ಕಳಿಸ್ಲಿ ಮೇಡಮ್, ನನಗೆ ಹುಟ್ಟಿದ ತಂದೆ ತಾಯಿ ಅವರಿಗೆ ಒಬ್ಬ ಕಣ್ ಕಾಣಿಸಲ್ಲ, ಸ್ವಲ್ಪ ಕಷ್ಟ ಇದೆ. ನನಗೆ ಏನಂತಾಳೆ ಅಂದ್ರೆ, ನೀನು ನಾನು ಇಬ್ಬರೇ ಇರ್ಬೇಕು, ಅವ್ರನ್ನ ಕಳಿಸು ಅಂತಾಳೆ, ಬೇರೆ ಮನೆ ಮಾಡು ಅಂತಾಳೆ. ಅವನೇ ಆಗ ನಾನು ಹೇಳಿದೆ ಅವ್ರ ತಂದೆ ತಾಯಿಗೆ, ಹುಡುಗಿ ತಂದೆ ತಾಯಿಗೆ, ಆ ತರ ಹೇಳೋದು ಸರಿಯಲ್ಲ, ನೀವು ಕೂಡ ತಂದೆ ತಾಯಿ ಇದ್ದೀರಾ, ನಿಮಗೂ ನಾಳೆ ನಿಮ್ ಸೊಸೆ ಬರ್ತಾಳೆ, ಈ ತರ ಹೇಳಿದ್ವಿ. ಮೇಡಮ್ ಈಗ ನಿಮ್ ಗೊತ್ತಲ್ಲ ಮೇಡಮ್, ಈಗಿನ ಕಾಲದ ಹೆಣ್ಮಕ್ಳು ಹಂಗೆ, ಅವರು ನಮ್ಮ ಮನೆಗೆ ಬಂದ್ಬಿಡ್ಲಿ, ನಮ್ಮ ಮಗಳು ನಮಗೆ ಇಂತಿಷ್ಟು ಅಂತ ಕೊಟ್ಬಿಡ್ಲಿ, 60 ಲಕ್ಷ ಕೊಡ್ಲಿ, 70 ಲಕ್ಷ ಕೊಡ್ಲಿ, ಈ ತರ ಹೇಳ್ತಾರೆ ತಂದೆ ತಾಯಿಗಳೇ. ಹಾಗಾಗಿ ಆ ಹೆಣ್ಮಕ್ಳಿಗೆ ಬುದ್ಧಿ ಹೇಳೋರು ಇಲ್ಲ. ಇಲ್ಲಮ್ಮ, ನೀನು ಹೊಂದ್ಕೊಂಡು ಹೋಗು, ಅವನು ಹೊಂದ್ಕೊಂಡು ಹೋಗ್ಲಿ, ಇಬ್ರು ಕೂಡ ಕೂಡಿ ಸಂಸಾರ ಮಾಡ್ರಿ, ಅಲ್ಲದೆ ಇದು ನಿಮ್ಗೆ ಉಳುಗಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೇನಾಗಿದೆ, ನಾನು ಪುರುಷ ರಕ್ಷಣಾ ಸಮಿತಿ ಅಂತ ಮಾಡಿದೆ. ಆ ಪುರುಷ ರಕ್ಷಣಾ ಸಮಿತಿ ಮಾಡಿದಾಗ ನನಗೆ ಗೊತ್ತಾಯ್ತು, ತುಂಬಾ ಜನ ಗಂಡಸರು ರೈಲಿಗೆ ತಲೆ ಕೊಡೋದು ಯಾಕೆ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಯಾಕೆ ಅಂದ್ರೆ, ಹೆಚ್ಚು ಹೆಣ್ಣು ಮಕ್ಕಳಿಂದ ಆಗೋ ತೊಂದರೆ, ಆಫೀಸ್ಗಳಲ್ಲಿ ಅವರ ಮೇಲ್ ಅಧಿಕಾರಿಗಳಿಂದ ಆಗುವಂತ ಕಿರುಕುಳ, ಮತ್ತು ಸಮಾಜದಲ್ಲಿ ಜಾತಿಯಿಂದ ಆಗುವಂತ ಕಿರುಕುಳ, ಅಸ್ಪೃಶ್ಯತೆಯ ಕಿರುಕುಳ, ಇಂಥವು ಸಾಕಷ್ಟಿದಾವೆ. ಮತ್ತೆ ಕುಡಿತ, ಯಾವಾಗ ಅವನು ವೀಕ್ ಆಗ್ತಾನೆ, ಕುಡಿತಕ್ಕೆ ಬಲಿಯಾಗ್ತಾನೆ. ಕುಡಿತಕ್ಕೆ ಬಲಿಯಾದಾಗ ಎಲ್ಲರಿಂದಲೂ ದೂರ ಆಗ್ಬಿಡ್ತಾನ. ಮನೇಲಿ ಹೆಂಡತಿ ಮಕ್ಕಳು ಇಷ್ಟಪಡಲ್ಲ, ನೆರೆಹೊರೆಯವರು ಇಷ್ಟಪಡಲ್ಲ, ಕುಡುಕನಿಗೆ ಯಾರು ಬೆಲೆ ಕೊಡಲ್ಲ. ಹಾಗಾಗಿ ಇವತ್ತು ಕುಡಿತ ತಪ್ಪಿಸ್ಬೇಕು. ಹೆಣ್ಣು ಮಕ್ಕಳಿಗೆ ಉನ್ನತವಾದಂತಹ ಶಿಕ್ಷಣ ಬೇಕು, ಸರಿಯಾದ ಶಿಕ್ಷಣ. ಮತ್ತೆ ಗಂಡು ಮಕ್ಕಳು ನಾವು ಯಾವ ರೀತಿಯಿಂದ ಈ ಜೀವನ ಸಾಗಿಸ್ಬೇಕು
ನೋಡಿದ್ರಲ್ಲ ವೀಕ್ಷಕರೇ, ಮತ್ತೊಂದು ವಿಶೇಷತೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ಮೂಡೋದು ನೆಲವಡೆ ನೋಡ್ತಾರೆ.